ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 25ನೇ ವಚನ. ಯೆಹೋವನಲ್ಲಿ ಭರವಸೆಯಿಡುವವನಾದರೂ ಅಭಿವೃದ್ಧಿ ಹೊಂದುವನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇರ್ತೀರಿ. ಯೆಹೋವನಲ್ಲಿ ಭರವಸೆ ಇಡುವವರಾದರೂ ಅಭಿವೃದ್ಧಿ ಹೊಂದುವರು ಎಂಬುದಾಗಿ. ದೇವರ ಮೇಲೆ ಯಾರಾದ್ರೂ ಭರವಸೆ ಇಡುವಂತರಾಗಿರ್ತಾರೋ ಅವರು ಅಭಿವೃದ್ಧಿ ಹೊಂದುವಂತರಾಗಿರ್ತಾರೆ ಎಂಬುದಾಗಿ ಪ್ರೇರೆ. ನೀವು ದೇವರ ಮೇಲೆ ಭರವಸೆ ಇಡುವಂತರಾಗಿರಬೇಕು. ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಹೊಂದುವಂತರಾಗಿರ್ಬೇಕಾ? ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಬೇಕಾ? ನಾವು ಕೈ ಹಾಕಿರೋ ಕೆಲಸಗಳೆಲ್ಲ ಅಭಿವೃದ್ಧಿ ಹೊಂದಬೇಕಂದ್ರೆ ನಾವು ಕೇವಲ ದೇವರ ಮೇಲೆ ನಂಬಿಕೆ, ವಿಶ್ವಾಸವು ಭರವಸೆ ಇಟ್ಟಿರುವಂತರಾಗಿರ್ಬೇಕು ಪ್ರೇರೆ. ನಾವು ಭರವಸೆ ಇಲ್ಲಂತ ಸ್ಥಿತಿಯಲ್ಲಿ ಜೀವಿಸ್ಬಿಡುತ್ತೆ ಪ್ರೇರೆ. ನಮ್ಮ ಕಷ್ಟ ಜೀವಮಾನದಲ್ಲೆಲ್ಲ ನಾವು ಕೈ ಹಾಕಿರೋ ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಗೆ ಅಭಿವೃದ್ಧಿ ಹೊಂದುತ್ತಾ ಇಲ್ಲ. ನಾವು ಕೈ ಹಾಕಿರೋ ಕೆಲಸಗಳಲ್ಲಿ ನಾವು ಅನೇಕ ರೀತಿಯಾಗಿ ಶ್ರಮ ಪಡ್ತಾ ಇದೀವಿ, ಆದ್ರೆ ನಮ್ಗೆ ಸಮೃದ್ಧಿ ಇಲ್ಲ ನಮ್ಮ ಜೀವಿತದಲ್ಲಿ ಅಂತ ನೀವು ಭಯ ಪಡ್ತಾ ಇದ್ದೀರಾ. ಆದ್ರೆ ದೇವ್ರು ನಮಗೆ ಅದ್ಭುತ ರೀತಿಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನೀವು ಯೆಹೋವ ದೇವರ ಮೇಲೆ ನಂಬಿಕೆ, ವಿಶ್ವಾಸ, ಭರವಸೆ ಇಡಿರಿ, ನೀವು ಅಭಿವೃದ್ಧಿ ಹೊಂದುವಂತರಾಗಿರ್ತೀರಿ ಎಂಬುದಾಗಿ ಪ್ರಿಯರೇ. ನಾವು ಎಲ್ಲಾ ವಿಷಯದಲ್ಲಿ, ಎಲ್ಲಾ ಸಮಯದಲ್ಲಿ ದೇವರ ಮೇಲೆ ಭರವಸೆ ಇಡುವಂತರಾಗಿರಬೇಕು. ನಾವು ದೇವರ ಮೇಲೆ ನಂಬಿಕೆ, ವಿಶ್ವಾಸ ಇಡುವಂತರಾಗಿರ್ಬೇಕು ಪ್ರಿಯರೇ. ನಾವು ಸಮೃದ್ಧಿ ಹೊಂದುವಂತರಾಗಿರ್ಬೇಕಂದ್ರೆ ನಾವು ಕೇವಲ ದೇವರ ಮೇಲೆ ನಂಬಿಕೆ, ವಿಶ್ವಾಸ ಇಡುವಂತರಾಗಿದ್ದಾಗ ದೇವರ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ನಮ್ಗೆ ಸಮೃದ್ಧಿ ಆಗಿ ಇರುವಂತೆ ದೇವ್ರು ನಮ್ಗೆ ಆಶೀರ್ವಾದ ಮಾಡುವಂತ ದೇವ್ರ ಪ್ರಿಯರೇ. ನಾವು ಎಲ್ಲಾ ಕೆಲಸ ಕಾರ್ಯದಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಬಿಸ್ನೆಸ್ ವಿಷಯ ಆಗಿರ್ಬೋದು, ನಾವು ಒಂದು ಎಜುಕೇಶನ್ ವಿಷಯ ಆಗಿರ್ಬೋದು, ಕೋರ್ಟ್ ಕೇಸ್ ವಿಷಯ ಆಗಿರೋದು, ನಾವು ಯಾವ್ದಾದ್ರೂ ನಾವು ಕೈ ಹಾಕಿರೋ ಕೆಲಸದಲ್ಲಿ ನಾವು ಶ್ರಮೆ ಪಟ್ಟು ನಾವು ಪಡ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ನಾವು ಕೇವಲ ಶ್ರಮೆ ಪಡ್ತಾ ಇದ್ದೇವೆ ಹೊರತು ನಾವು ವಿಶ್ವಾಸ ಇಡದಂಗೆ ಇರಬಾರ್ದು ಪ್ರಿಯರೇ. ಆದ್ರೆ ನಾವು ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ನಾವು ಎಲ್ಲಾ ವಿಷಯದಲ್ಲಿ ಕೈ ಹಾಕಿ ನಾವು ಕೆಲಸಗಳು ಮಾಡುವಾಗ ದೇವರು ನಮ್ಮ ಜೀವಿತದಲ್ಲಿ ಸಮೃದ್ಧಿಯಾಗಿ ನಮ್ಮನ್ನು ಮಾರ್ಪಡಿಸುವಂತ ದೇವ್ರ ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ನೀವು ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ನಿಮ್ಮ ಎಲ್ಲಾ ಸ್ಥಿತಿಯಲ್ಲಿ, ಎಲ್ಲಾ ಕೆಲಸ ಕಾರ್ಯದಲ್ಲಿ ನೀವು ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ನೀವು ಜೀವಿಸ್ತಾ ಇದ್ದೀರಿ ಪ್ರಿಯರೇ. ಆದ್ರೆ ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಹೊಂದುವಂತೆ ದೇವರು ನಿಮ್ಮ ಆಶೀರ್ವದಿಸುವಂತ ದೇವ್ರ ಪ್ರಿಯರೇ. ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಎಲ್ಲಾ ವಿಷಯದಲ್ಲಿ ನೀವು ದೇವ್ರ ಮೇಲೆ ಆಧಾರ ಇಟ್ಟು, ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು, ದೇವರೇ ನಮ್ಮನ್ನು ಎಲ್ಲಾ ವಿಷಯದಲ್ಲಿ ಸಹಾಯ ಮಾಡುವಂತ ದೇವರು, ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ದೇವ್ರು ಎಂಬುದಾಗಿ ನೀವು ನಂಬಿಕೆ, ವಿಶ್ವಾಸ ಇಟ್ಟು ನೀವು ಜೀವಿಸುವಾಗ ಪ್ರಿಯರೇ, ಈ ಮುಂಜಾನೆ ಸಮಯ ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ನೆರವೇರಿಸುವಂತ ದೇವರು ಆತನಾಗಿದ್ದಾನೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಇನ್ನು ಹೆಚ್ಚಾಗಿ ಆತನ ಆಶೀರ್ವದಿಸಿ ಬಲಪಡಿಸುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗ್ಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ. ಒಂದೊಂದು ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸುವಂತ ದೇವ್ರು ನೀವಾಗಿರುತ್ತಂದಿ ತಂದೆ. ದೇವರು ನಿಮ್ಮ ಮೇಲೆ ಎಷ್ಟು ಜನರು ನಂಬಿಕೆ, ವಿಶ್ವಾಸ ಇಡುವಂತ ಮಕ್ಕಳು ತಂದೆ, ಅವ್ರ ಕುಟುಂಬದಲ್ಲಿ ಸಮೃದ್ಧಿಯಾಗಿ ಜೀವಿಸುವಂತೆ ಅವ್ರಿಗೆ ಸಹಾಯ ಮಾಡ್ರಿ. ಅವ್ರ ಹಣ ವಿಷಯದಲ್ಲಿ, ಅವ್ರ ಕೆಲಸ ಕಾರ್ಯ ವಿಷಯದಲ್ಲಿ, ಅವ್ರ ಕೋರ್ಟ್ ಕೇಸ್ ವಿಷಯದಲ್ಲಿ, ಅವ್ರ ಫೈನಾನ್ಸ್ ಪ್ರಾಬ್ಲಮ್, ಪ್ರತಿಯೊಂದು ವಿಷಯದಲ್ಲಿ ತಂದೆ ಯಾವುದೇ ಒಂದು ಕೊರತೆ ಇಲ್ಲದ ಹಾಗೆ ಪ್ರಭು ಅವ್ರಿಗೆ ಎಲ್ಲಾ ವಿಷಯದಲ್ಲಿ ತಂದೆ ಸಮೃದ್ಧಿಯಾಗಿ ಇರುವಂತೆ ಅವ್ರಿಗೆ ಸಹಾಯ ಮಾಡ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್.